ಬಾಂಬ್ ಬ್ಲಾಸ್ಟ್ ಪ್ರಕರಣವನ್ನ ಎನ್ಐಎಗೆ ಹಸ್ತಾಂತರ ಮಾಡಲಾಗುತ್ತೆ. ಸಿಕ್ಕ ಎಲ್ಲ ಮಾಹಿತಿಯನ್ನ ಪೊಲೀಸರು ಎನ್ಐಎ ಅಧಿಕಾರಿಗಳಿಗೆ ನೀಡ್ತಾರೆ. ಶಂಕಿತ ಬಸ್ನಲ್ಲಿ ಬಂದಿದ್ದ ಸಿಸಿಟಿವಿ ಫುಟೇಜ್ ಅನ್ನು ಕೂಡ ಕೊಡಲಾಗಿದೆ. ಎನ್ಐಎ ಅಧಿಕಾರಿಗಳು ಎಲ್ಲ ಆಂಗಲ್ನಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಆಂಟಿ ಟೆರರಿಸ್ಟ್ ಸಂಸ್ಥೆಯು ಕೂಡ ಇದಕ್ಕಾಗಿ ಕೆಲಸ ಮಾಡ್ತಾ ಇದೆ. ಬಾಂಬ್ ಬ್ಲಾಸ್ಟ್ ತನಿಖೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಮಾಹಿತಿ ಕೊಟ್ಟಿದ್ದಾರೆ. ಸಂಪೂರ್ಣ ಈ ತನಿಖೆಯನ್ನ ಎನ್ಐಎಗೆ ವಹಿಸಲಾಗುತ್ತೆ ಅಂತ. ಎನ್ಐಎನವರು ಬಂದಿದ್ದಾರೆ. ಎನ್ಐಎ ಯಾವುದು UAPA ಕೇಸಸ್ ಅಲ್ಲಿ ಆಟೋಮ್ಯಾಟಿಕ್ ಆಗಿ ಕೇಂದ್ರ ಸರ್ಕಾರಕ್ಕೆ ಬರುತ್ತದೆ. ಅಂದ್ರೆ ಎನ್ಐಎಗೆ ಬರುತ್ತೆ ಅಥವಾ CBI NIA ಏಜೆನ್ಸಿಗಳು ತಗೊಳ್ತಾರೆ. ಆದ್ರಿಂದ ಎನ್ಐಎನವರು ಬಂದಿದ್ದಾರೆ. ಅವರಿಗೆ ಹಸ್ತಾಂತರ ಮಾಡ್ತಾರೆ ನಮ್ಮ ಪೊಲೀಸ್ನವರು. ಮತ್ತೆ ಜೊತೆಗೆ ಇವರು ಇಬ್ರು ಸೇರ್ಕೊಂಡು ಇನ್ವೆಸ್ಟಿಗೇಷನ್ ಮುಂದುವರಿಸಬೇಕು ಅಂತ CCB ಮತ್ತು NIA ಇಬ್ರು ಕೂಡ ಜಂಟಿಯಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತ. ಅದು ಗೊತ್ತಿಲ್ಲ. ನಮಗೆ ಸಿಕ್ಕಿರೋ ಮಾಹಿತಿಗಳನ್ನು ಕೂಡ ಅವರ ಜೊತೆಯಲ್ಲಿ ಹಂಚ್ಕೊಳ್ತಾರೆ. ಈಗ ನಾವು ಬಸ್ನಲ್ಲಿ ಅವರು ಬಂದಿದ್ರು, ಅವನು ಬಂದಿದ್ದ ಅಂತ ಹೇಳಿ ನಿನ್ನೆ ಎಲ್ಲ CCTV ಫುಟೇಜ್ನಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಈಗಾಗಲೇ ಸುಮಾರು 100 ಬಸ್ಗಳನ್ನ ಚೆಕ್ ಮಾಡಿದ್ದಾರೆ. ಎಲ್ಲಿ ಅವನು ಬಂದಿದ್ದ, ಹೇಗೆ ಬಂದಿದ್ದ, ವಾಪಸ್ ಹೋಗುವಾಗ ಹೆಂಗೆ ಹೋದ, ಅದೆಲ್ಲ ಡೀಟೇಲ್ಸ್ ಅನ್ನ ನಾನು ಹೇಳಕ್ ಹೋಗೋದಿಲ್ಲ. ಆದ್ರೆ ಒಟ್ಟಾರೆ ಈಗ ಎನ್ಐನವರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.